ನಮಸ್ಕಾರ ಆಲ್ಮಾ ನ್ಯೂಸ್ಗೆ ಸ್ವಾಗತ. ನಾನು ಮೇಘ. ನಮಗೆ ತಮಿಳುನಾಡಿನ ರಾಜಕೀಯ ಅಂದ ತಕ್ಷಣ ನಮಗೆ ನೆನಪಾಗೋದು ಜಯಲಲಿತಾ. ತಮಿಳ್ ಪುರಚ್ಚಿ, ತಲೈವಿ ತಂಗರಂಗೈ, ಅಮ್ಮ ಅಂತೆಲ್ಲ ಕರೆಸ್ಕೊಳ್ತಾ ಇದ್ದಂತಹ ತಮಿಳರ ಪಾಲಿನ ಆರಾಧ್ಯ ದೈವವೇ ಆಗಿದ್ದಂತಹ ಜಯಲಲಿತಾ ತಮಿಳುನಾಡಿನ ರಾಜಕೀಯ ಕ್ಷೇತ್ರದಲ್ಲಿ ಒಂದು ಧೀಮಂತ ವ್ಯಕ್ತಿತ್ವ. ಜಯಲಲಿತಾ 24 ಫೆಬ್ರವರಿ 1948ರಲ್ಲಿ ಮೈಸೂರಿನ ಮೇಲ್ಕೋಟೆಯಲ್ಲಿ ಶ್ರೀಮಂತ ಕುಟುಂಬದಲ್ಲಿ ಜನಿಸ್ತಾರೆ. ಅಯ್ಯಂಗಾರ್ ಕುಟುಂಬದ ಹಿನ್ನೆಲೆಯನ್ನು ಹೊಂದಿರುವವರು ಇಬ್ಬರು. ಇವರ ತಂದೆ ಮೈಸೂರಿನ ಸಂಸ್ಥಾನದಲ್ಲಿ ವೈದ್ಯರಾಗಿ ಕೆಲಸವನ್ನ ಮಾಡ್ತಾ ಇದ್ರು. ತಂದೆಯ ಮರಣದ ನಂತರ ತಾಯಿಯ ಜೊತೆಗೆ ತಮಿಳುನಾಡಿಗೆ ಹೋಗಿ ಜಯಲಲಿತಾ ನೆಲೆಸ್ತಾರೆ. 125ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಜಯಲಲಿತಾ ನಟಿಸಿದ್ದು ಭಾರತ ಕಂಡ ಪ್ರಭಾವಿ ರಾಜಕಾರಣಿ. ಬಹುಶಃ ಇಂದಿರಾ ಗಾಂಧಿ ನಂತರ ಹೆಚ್ಚು ಜನಮನ್ನಣೆಯನ್ನು ಗಳಿಸಿದಂತಹ ಮಹಿಳಾ ರಾಜಕಾರಣಿ ಅಂದರೆ ಅದು ಜಯಲಲಿತಾ. ಕೇವಲ ರಾಜಕೀಯ ಮಾತ್ರ ಅಲ್ಲ, ಕ್ರೀಡೆ, ನಟನೆ, ಓದು, ಸಿನಿಮಾ ಹೀಗೆ ಎಲ್ಲ ರಂಗಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿದವರು ಜಯಲಲಿತಾ. ಇದು ಅವರ ವೈಯಕ್ತಿಕ ಜೀವನದ ಪರಿಚಯ ಆದರೆ ಅವರ ರಾಜಕೀಯ ಜೀವನದ ಪರಿಚಯ ದೊಡ್ಡದೇ ಇದೆ. ದೇಶ ಕಂಡಂತಹ ಅಪ್ರತಿಮ ಮಹಿಳಾ ರಾಜಕಾರಣಿ ಅಂತಲೇ ಜಯಲಲಿತಾ ಅವರನ್ನು ಕರಿಬಹುದು. ಒಬ್ಬ ಮಹಿಳೆ ಮನಸ್ಸನ್ನು ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ಜಯಲಲಿತಾ ಅವರೇ ಸಾಕ್ಷಿ. MG ರಾಮಚಂದ್ರ ಅವರ ಮೂಲಕ ರಾಜಕೀಯವನ್ನು ಪ್ರವೇಶಿಸ್ತಾರೆ. ಆ ಸಂದರ್ಭದಲ್ಲಿ ಕರುಣಾನಿಧಿ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಒಮ್ಮೆ ಕರುಣಾನಿಧಿ ಅವರ ಸರ್ಕಾರ ಬಜೆಟನ್ನು ಮಂಡಿಸುವ ಸಂದರ್ಭದಲ್ಲಿ ಅಂಕಿಅಂಶಗಳನ್ನು ತಪ್ಪಾಗಿ ಹೇಳಿದ್ದಕ್ಕೆ ಜಯಲಲಿತಾರವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಹೀಗೆ ವಿರೋಧವನ್ನು ವ್ಯಕ್ತಪಡಿಸಿದಾಗ ಅವರ ಮೇಲೆ ಮಾರಣಾಂತಿಕ ಹಲ್ಲೆಗಳು ಆಗುತ್ತೆ, ಅವರನ್ನು ಅವಮಾನ ಮಾಡಲಾಗುತ್ತೆ. ಅದೇ ಸಂದರ್ಭದಲ್ಲಿ ಜಯಲಲಿತಾರವರು ಕರುಣಾನಿಧಿ ಸರ್ಕಾರದ ವಿರುದ್ಧ ಪ್ರತಿಜ್ಞೆಯನ್ನು ಮಾಡ್ತಾರೆ. ನಾನು ಇನ್ನು ಮುಂದೆ ಅಸೆಂಬ್ಲಿಗೆ ಬರೋದಾದರೆ ಮುಖ್ಯಮಂತ್ರಿಯಾಗಿಯೇ ಬರ್ತೇನೆ ಎಂದು ಪ್ರತಿಜ್ಞೆಯನ್ನು ಕೈಗೊಳ್ಳುತ್ತಾರೆ. ಮುಂದೆ ನಡೆದಿದ್ದೆಲ್ಲ ರಾಜಕೀಯ ಮೈಲಿಗಳು. ಅವರು ನಡೆದ ಹಾದಿಯೆಲ್ಲ ಬಂಗಾರವಾಗುತ್ತಲೇ ಹೋಯಿತು. 1991ರಲ್ಲಿ ಕರುಣಾನಿಧಿ ಸರ್ಕಾರದ ವಿರುದ್ಧ ಜಯಭೇರಿಯನ್ನು ಸಾಧಿಸಿ ಅವರ ಪ್ರತಿಜ್ಞೆಯಂತೆ ಸಂಸತ್ತಿಗೆ ಕಾಲ ನೆಟ್ಟಿದ್ರು. ಸತತ 6 ಬಾರಿ 1991ರಿಂದ 2016ರವರೆಗೆ ಮುಖ್ಯಮಂತ್ರಿಗಳಾಗಿ ತಮಿಳುನಾಡನ್ನು 14 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದ್ರು. ಅವರ ಆಳ್ವಿಕೆಯ ಸಂದರ್ಭದಲ್ಲಿ ತಮಿಳುನಾಡಿನ ಜನರಿಗೆ ಅಕ್ಷರಶಃ ದೈವದ ಸ್ವರೂಪವೇ ಜಯಲಲಿತಾ ಆಗಿದ್ರು. ಜಯಲಲಿತಾ ಮೂಲತಃ ಕರ್ನಾಟಕದ ಮೇಲ್ಕೋಟವರಾದರೂ ಕಾವೇರಿ ವಿಷಯದಲ್ಲಿ ಕರ್ನಾಟಕದವರಿಗೆ ಬಿಸಿ ತುಪ್ಪವಾಗಿದ್ದಂತೂ ಸುಳ್ಳಲ್ಲ. ತಮ್ಮ ಅಧಿಕಾರದ ಅವಧಿಯಲ್ಲಿ ಸಾಕಷ್ಟು ಜನಮನ್ನಣೆಯನ್ನು ಗಳಿಸಿದಂತಹ ಜಯಲಲಿತಾ ಅವರ ಮೇಲೆ ಅಕ್ರಮ ಆಸ್ತಿ ಸಂಪಾದನೆಯ ಆರೋಪ ಕೇಳಿಬಂತು. 1996ರಲ್ಲಿ ತಮ್ಮ ಅಧಿಕಾರವನ್ನು ಕಳೆದುಕೊಂಡ ನಂತರ 1997ರಲ್ಲಿ ಅಕ್ರಮ ಆಸ್ತಿ ಮಾಡಿದ್ದಾರೆ ಎನ್ನುವಂತಹ ಶಂಕೆ ಆಧಾರದ ಮೇಲೆ ತಮಿಳುನಾಡಿನ ಪೊಲೀಸರಿಂದ ಮನೆಯ ಮೇಲೆ ರೇಡ್ ಆಗುತ್ತೆ. ಈ ಸಂದರ್ಭದಲ್ಲಿ ಒಟ್ಟು 1606 ತರಹದ ಚಿನ್ನಾಭರಣಗಳನ್ನು ಸೀಸ್ ಮಾಡಿದ್ರು. ಅದರಲ್ಲಿ 1016 kg ಬೆಳ್ಳಿ, 2,20,834 ಹಳೆ ನೋಟುಗಳು ಜಯಲಲಿತಾರ ನಿಧಿಯಲ್ಲಿತ್ತು. 10 ಕೋಟಿ ಬ್ಯಾಂಕ್ ಡೆಪಾಸಿಟ್ ಕೂಡ ಇಟ್ಟಿದ್ರು. ಹಾಗೆ ತಮಿಳುನಾಡಿನ ಚೆನ್ನೈ, ತಿರುವನೂರು, ತಂಜಾವೂರು, ಜಂಗಲ್ಬಟ್ಟು, ಕಾಂಚೀಪುರಂ, ತೂತುಕುಡಿಯಲ್ಲಿ 1526 ಎಕರೆ ಜಮೀನನ್ನು ಅಕ್ರಮ ಆಸ್ತಿಯ ಪಟ್ಟಿಯಲ್ಲಿತ್ತು. ಜೊತೆಗೆ ಟೀ ಎಸ್ಟೇಟ್, ಫಾರ್ಮ್ ಹೌಸ್ ಇದೆಲ್ಲವೂ ಇತ್ತು. 14,344 ರೇಷ್ಮೆ ಸೀರೆ, ಗಡಿಯಾರ, 91 ವಾಚ್ಗಳು, 131 ಸೂಟ್ ಕೇಸ್, 86 ಫೋನ್ಗಳು, 44 ಅಕೌಂಟ್ಗಳು, 34 ಟಿಪಾಯಿ, 9 ಡ್ರೆಸ್ಸಿಂಗ್ ಟೇಬಲ್, 250 ಶಾಲು, 3 ಬೇಗ, 12 ರೆಫ್ರಿಜರೇಟರ್, 750 ಚಪ್ಪಲಿಗಳನ್ನು ಸೀಸ್ ಮಾಡಲಾಗಿತ್ತು. 27 ಸೆಪ್ಟೆಂಬರ್ 2014ರಂದು ಜಯಲಲಿತಾ ತಪ್ಪು ಸಾಬೀತಾಗಿ ಬೆಂಗಳೂರಿನ ನ್ಯಾಯಾಲಯ 4 ವರ್ಷ ಜೈಲು ಹಾಗೂ 100 ಕೋಟಿ ದಂಡವನ್ನು ವಿಧಿಸಿತ್ತು. ಇದಾದ ಬಳಿಕ ಅಕ್ರಮದಿಂದ ಗಳಿಸಿದಂತಹ ಆಸ್ತಿಯನ್ನು ಏನು ಮಾಡಬೇಕು ಅನ್ನುವಂಥ ಚರ್ಚೆಗಳು ಕೂಡ ಆರಂಭ ಆಗಿತ್ತು. ಆದರೆ ಈಗ ತಮಿಳುನಾಡಿನ ಸರ್ಕಾರದ ಸುಪರ್ದಿಗೆ ಕೊಡೋಕೆ ಬೆಂಗಳೂರಿನ ವಿಶೇಷ ನ್ಯಾಯಾಲಯ ತೀರ್ಮಾನಿಸಿದೆ. ಜಪ್ತಿ ಮಾಡಲಾದ ಬೆಲೆ ಬಾಳುವ ವಸ್ತುಗಳನ್ನು RBI, SBI ಅಥವಾ ಸಾರ್ವಜನಿಕ ಹರಾಸು ಮೂಲಕ ಮಾರಾಟ ಮಾಡಬೇಕು. ಅದರಿಂದ ಬಂದ ಹಣವನ್ನು ದಂಡದ ಮೊತ್ತಕ್ಕೆ ಹೊಂದಾಣಿಕೆ ಮಾಡಬೇಕು ಎಂದು ನಿರ್ದೇಶಿಸಿತ್ತು. ಈ ನಡುವೆ ಜಯಲಲಿತಾರವರು ಮೃತಪಟ್ಟಿದ್ರು. ವಶಪಡಿಸಿಕೊಂಡಂತಹ ಆಸ್ತಿ ಈಗ ತಮಿಳುನಾಡಿನ ಆಸ್ತಿ ಆಗಲಿದೆ ಎಂದು ವಿಶೇಷ ಪೀಠ ತಿಳಿಸಿದೆ. ಜಯಲಲಿತಾ ಅವರ ಆಸ್ತಿಗಳು ಈಗ ತಮಿಳುನಾಡಿನ ಆಸ್ತಿ ಆಗಲಿದ್ದು ಅದು ಅಲ್ಲಿನ ಪ್ರಜೆಗಳ ಶ್ರೇಯಾಭಿವೃದ್ಧಿಗೆ ಬಳಸಬೇಕು ಎಂದು ಪೀಠ ತೀರ್ಮಾನಿಸಿದೆ. ಅಕ್ರಮ ನಿವೇಶನಗಳನ್ನು ಬಡವರಿಗೆ ಹಂಚಬಹುದು ಅಥವಾ ಕೈಗಾರಿಕೋದ್ಯಮಕ್ಕೆ ಬಳಸಿಕೊಳ್ಳಬಹುದು. ಉಳಿದ ಚಿನ್ನಾಭರಣಗಳನ್ನು RBIಗೆ ಮಾರಾಟ ಮಾಡಿ ಬಂದ ಹಣದಲ್ಲಿ ಶಿಕ್ಷಣ, ಆರೋಗ್ಯ, ಮೂಲಭೂತ ಸೌಕರ್ಯಕ್ಕೆ ಬಳಸಬಹುದು ಎಂದು ಪೀಠ ತಿಳಿಸಿದೆ. ಜಯಲಲಿತಾ ಅವರ ಈ ಸಂಪತ್ತಿನ ಪಟ್ಟಿಯನ್ನು ನೋಡಿದರೆ ಅವರು ತಮ್ಮ ಅಧಿಕಾರದ ಅವಧಿಯಲ್ಲಿ ರಾಜ್ಯವನ್ನು ಎಷ್ಟು ಲೂಟಿ ಮಾಡಿರಬಹುದು ಎಂದು ತಿಳಿಯುತ್ತದೆ.
ತಂಗರಂಗೈ ಅಮ್ಮ ಎಂದಲೇ ತಮಿಳುನಾಡಿನ ಪ್ರಜೆಗಳು ಇವರನ್ನು ಕರೀತಾ ಇದ್ರು. ಆದರೆ ಅವರ ಆಸ್ತಿಯನ್ನೇ ಇವರು ಲೂಟಿ ಹೊಡೆದಿದ್ರು. ರಾಜ್ಯದ ಉದ್ಧಾರಕ್ಕಾಗಿ ಅಥವಾ ರಾಷ್ಟ್ರದ ಉದ್ಧಾರಕ್ಕಾಗಿ ಜಯಲಲಿತಾ ಅವರು ಈ ಹಣವನ್ನು ಉಪಯೋಗಿಸಿದ್ರೆ ಅವರು ಬಹುಶಃ ಜನರ ದೃಷ್ಟಿಯಲ್ಲಿ ಇನ್ನೂ ದೊಡ್ಡವರಾಗ್ತಾ ಇದ್ರೇನೋ. ಇನ್ನೊಂದು ದೃಷ್ಟಿಕೋನದಲ್ಲಿ ಜಯಲಲಿತಾ ಅವರನ್ನು ನೋಡಿದರೆ ಜಯಲಲಿತಾ ಒಬ್ಬರು ದಿಟ್ಟ ಮಹಿಳೆ. ಒಬ್ಬ ಮಹಿಳೆ ಮನಸ್ಸು ಮಾಡಿದರೆ ಯಾವ ಹಂತಕ್ಕಾದರೂ ಹೋಗಬಹುದು ಎಂಬುದಕ್ಕೆ ಜಯಲಲಿತಾಗಿಂತ ಇನ್ನೊಂದು ಉದಾಹರಣೆ ಬೇಕಿಲ್ಲ. ಕರುಣಾನಿಧಿಯವರ ಸರ್ಕಾರದ ವಿರುದ್ಧ ಪ್ರತಿಜ್ಞೆಯನ್ನು ಮಾಡಿದಂತಹ ಜಯಲಲಿತಾ ಮುಖ್ಯಮಂತ್ರಿಯಾಗಿ ಅದನ್ನು ಸಾಧಿಸಿದ್ರು. ಜಯಲಲಿತಾ ಮುಖ್ಯಮಂತ್ರಿ ಆದ ನಂತರ ಕರುಣಾನಿಧಿಯವರು ಜಯಲಲಿತಾ ಎದುರಿಗೆ ನಿಲ್ಲೋದಕ್ಕೂ ಭಯ ಪಡ್ತಾ ಇದ್ರು. ಈಗ ಅವರ ಆಸ್ತಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವಂತೆ ಜನರಿಂದ ಪಡೆದಂತಹ ಲೂಟಿ ಮಾಡಿದಂತಹ ಆಸ್ತಿ ಸಂಪತ್ತು ಈಗ ಜನರಿಗೆ ತಲುಪ್ತಾ ಇದೆ. ಇನ್ನಾದರೂ ನಮ್ಮ ರಾಜಕಾರಣಿಗಳು ದೇಶದ ಆಸ್ತಿಗಳನ್ನು ಲೂಟಿ ಹೊಡೆಯುವುದನ್ನು ನಿಲ್ಲಿಸಬೇಕು. ಪೈಪ್ಗಳಲ್ಲಿ ಬಾತ್ರೂಮ್ಗಳಲ್ಲಿ ಅಕ್ರಮ ಹಣವನ್ನು ಇಡುವಂತಹ ನಮ್ಮ ಎಲ್ಲ ರಾಜಕಾರಣಿಗಳಿಗೂ ಜಯಲಲಿತಾ ಅವರ ಕತೆ ಮಾದರಿ ಆಗಬಹುದೇನೋ. ಇದಿಷ್ಟು ಈ ಹೊತ್ತಿನ ವಿಶೇಷವಾಗಿತ್ತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಲ್ಮಾ ನ್ಯೂಸ್ 24.